ನಾವು ಮಹಿಳೆಯರಿಗಾಗಿ ಮಸೂದೆ ತಂದೆವು, ಆದರೆ ವಿಪಕ್ಷಗಳು ಅದನ್ನು ವಿರೋಧಿಸಿ ಸೋಲಿಸಿಬಿಟ್ಟವು. ವಿಪಕ್ಷಗಳು ಮಹಿಳಾ ವಿರೋಧಿಗಳು, ನಾವು ಮಹಿಳೆಯರ ಪರವಾಗಿ ಹೋರಾಡುವವರು, ನಾವು ಮಹಿಳೆಯರ ಹಿತಾಸಕ್ತಿ ಕಾಪಾಡುವವರು. ಹೀಗೆ ಮೋದಿಜಿ ಭಾಷಣ ಮಾಡುವಾಗ ಈ ದೇಶದ ಮಹಿಳೆಯರು ಅವರ ಭಾಷಣವನ್ನ ನೋಡಿ ಏನಂತ ಭಾವಿಸಬಹುದು? ಯಾರು ನಿಜವಾದ ಮಹಿಳಾ ವಿರೋಧಿಗಳು? ಯಾರು ಮಹಿಳೆಯರ ಮೇಲೆ ಘೋರ ಕ್ರೌರ್ಯ ನಡೆಯುವಾಗ ಮೂಕ ಪ್ರೇಕ್ಷಕರಾಗಿದ್ದವರು? ಯಾರು ಮಹಿಳಾ ಪೀಡಕರ ಪರವಾಗಿ ಗಟ್ಟಿಯಾಗಿ ನಿಂತು ಸಂತ್ರಸ್ತ ಮಹಿಳೆಯರನ್ನೇ ದೂಷಿಸಿದವರು? ನ್ಯಾಯ ಕೇಳಿದ ಮಹಿಳೆಯರನ್ನ ತಿಂಗಳು ಗಟ್ಟಲೆ ತಿರುಗಿಯೂ ನೋಡದೆ ಅವರ ಮೇಲೆ ಲಾಠಿ ಪ್ರಹಾರ ಮಾಡಿಸಿದವರು ಯಾರು? ಗುಜರಾತ್ನ ಬಿಲ್ಕಿಸ್ ಬಾನು ಮೋದಿಜಿ ಮಾಡಿದ ಶನಿವಾರದ ಭಾಷಣವನ್ನು ನೋಡಿರಬಹುದಾ? ಗುಜರಾತ್ನ 2002ರ ಆ ಹತ್ಯಾಕಾಂಡದಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ತಮ್ಮವರನ್ನ ಕಳಕೊಂಡ ಅದೆಷ್ಟು ಅಮಾಯಕ ಮಹಿಳೆಯರಿದ್ದಾರಲ್ಲ, ಅವರು ನೋಡಿರಬಹುದಾ ಮೋದಿಜಿಯ ಭಾಷಣವನ್ನ? ವಿಪಕ್ಷಗಳು ಮಹಿಳಾ ವಿರೋಧಿಗಳು ಅಂತ ಮೋದಿಜಿ ಹೇಳುವಾಗ ಅದನ್ನ ದಿಲ್ಲಿಯ ಬೀದಿಯಲ್ಲಿ ಪೊಲೀಸರಿಂದ ಲಾಠಿ ಏಟು ತಿಂದ ಆ ಮಹಿಳಾ ಕುಸ್ತಿಪಟುಗಳು ನೋಡಿರಬಹುದಾ? ನಮ್ಮ ಮೇಲೆ ಬಿಜೆಪಿ ಸಂಸದ ಲೈಂಗಿಕ ಕಿರುಕುಳ ನಡೆಸಿದ್ದಾನೆ ಎಂದಾಗ ಆ ಸಂಸದನ ಪರವಾಗಿ ನಿಂತ ಮೋದಿಜಿಯ ಭಾಷಣವನ್ನ ಆ ಮಹಿಳಾ ಕುಸ್ತಿಪಟುಗಳು ನೋಡಿ ಏನಂತ ಯೋಚಿಸಿರಬಹುದು? ಮಣಿಪುರದಲ್ಲಿ ಸಂಪೂರ್ಣ ನಗ್ನಗೊಳಿಸಿ ಪೆರೇಡ್ ಮಾಡಿಸಲಾದ ಆ ಅಮಾಯಕ ಮಹಿಳೆಯರು ಮೋದಿಜಿಯ ಶನಿವಾರದ ಭಾಷಣವನ್ನು ನೋಡಿರಬಹುದಾ? ಮೋದಿಜಿಯ ಟೀಕಾಕಾರರು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಮೋದಿಜಿ ಬೆಂಬಲಿಗರಿಂದ ಆನ್ಲೈನ್ನಲ್ಲೇ ಕೊಲೆ, ಅತ್ಯಾಚಾರ, ಬೆದರಿಕೆ ಎದುರಿಸಿದ ಆ ಅಸಂಖ್ಯಾತ ಮಹಿಳೆಯರು ಮೋದಿಜಿಯ ಭಾಷಣವನ್ನು ನೋಡಿರಬಹುದಾ? ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿ ಕೊನೆಗೆ ಮನೆಯವರಿಗೆ ಅಂತಿಮ ದರ್ಶನಕ್ಕೂ ಅವಕಾಶ ಕೊಡದೆ ಯಾವುದೋ ಹೊಲದಲ್ಲಿ ಬೇಕಾಬಿಟ್ಟಿಯಾಗಿ ಅಂತ್ಯ ಸಂಸ್ಕಾರ ಮಾಡಿದ್ರಲ್ಲ ಯುಪಿ ಪೊಲೀಸರು. ಹತ್ರಾಸ್ನ ಆ ದಲಿತ ಯುವತಿಯ ಮನೆಯವರು ಮೋದಿಜಿಯ ಭಾಷಣವನ್ನು ಕೇಳಿರಬಹುದಾ? ಮೋದಿಜಿಗೆ ಬೆಂಬಲ ನೀಡುವುದಕ್ಕಾಗಿ ಎಲ್ಲರ ವಿರೋಧ ಕಟ್ಟಿಕೊಂಡು ಕೊನೆಗೆ ಮೋದಿಜಿ ಬೆಂಬಲಿಗರಿಂದಲೇ ಅತ್ಯಂತ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಟ್ರೋಲಿಂಗ್, ಬೆದರಿಕೆ ಎಲ್ಲವನ್ನೂ ಎದುರಿಸಿದ ಮಧು ಕಿಶ್ವರ್ ಕೂಡ ಮೊನ್ನೆಯ ಮೋದಿಜಿಯ ಭಾಷಣವನ್ನು ಕೇಳಿರಬಹುದಲ್ವಾ? ಇದನ್ನೆಲ್ಲ ನೋಡಿನೇ ಅಲ್ವಾ ನಮ್ಮ ದೇಶದ ಮಹಾ ನಾಯಕರೊಬ್ಬರು ಹೇಳಿದ್ದು, ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ.